ಸ್ನೇಹಿತರೆ, ನಾಳೆ ಆಚರಣೆ ಮಾಡುವಂಥ ಆಷಾಢ ಮಾಸದ ಕೃಷ್ಣ ಪಕ್ಷದ ಏಕಾದಶಿ ಕುರಿತು ಪೂರ್ಣ ವಿವರವಾಗಿ ಈಗ ತಿಳಿಸ್ಕೊಡ್ತಾ ಇದ್ದೀನಿ. ನಾಳೆ ಬುಧವಾರ 31ನೇ ತಾರೀಕು ರೋಹಿಣಿ ನಕ್ಷತ್ರ, ಬಾಲವಕರ್ಣ ಮತ್ತು ಧ್ರುವ ಯೋಗದಲ್ಲಿ ವಿಶೇಷವಾಗಿ ನಾವು ರೋಹಿಣಿ ವೃತ ಅಂತಲೇ ಇದನ್ನು ಕರೀತಾರೆ. ಅಷ್ಟೊಂದು ಶುಭ ಯೋಗದಲ್ಲಿ ಬುಧವಾರಕ್ಕೆ ಬುಧಗ್ರಹಕ್ಕೆ ವಿಷ್ಣು ಅಧಿಪತಿ ಅಂತ ಹೇಳ್ತೇವೆ. ಹೀಗಾಗಿ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿರ್ಬೋದು, ಮಕ್ಕಳ ಅಭ್ಯುದಯಕ್ಕಾಗಿ ಬೇಡಿಕೊಂಡು ನಾಳೆ ದಿವಸ ನೀವು ಈ ಏಕಾದಶಿ ಆಚರಣೆಯನ್ನು ಮಾಡಿದರೆ ವಿಶೇಷ ಫಲಪ್ರಾಪ್ತಿ ಅಂಥೇಳಿ ನಾವು ಬ್ರಹ್ಮವೈವರ್ತ ಪುರಾಣದಲ್ಲಿ ಬರೋ ಹಾಗೆ ಇಲ್ಲಿ ಬ್ರಹ್ಮ ಮತ್ತು ನಾರದ ಸಂವಾದದಲ್ಲಿ ಒಂದು ವಿಶೇಷವಾಗಿ ಇದನ್ನು ಕಾಮಿಕ ಏಕಾದಶಿ ಅಂಥೇಳಿ ಕರೀತಾರೆ. ಕಾಮಿಕ ಅಂದರೆ ಕಾಮನೆಗಳನ್ನು ಈಡೇರಿಸುವಂಥ ಏಕಾದಶಿ. ನಾಳೆ ದಿವಸ ನೀವು ಏನಾದರೂ ವಿಶೇಷವಾಗಿ ಕಾಮನೆಯನ್ನು ಬೇಡಿಕೊಂಡು ಇದಕ್ಕೆ ಕಾಮಿಕಾನು ಅಂತಾರೆ, ಕಾಮದ ಏಕಾದಶಿ ಅಂತ ಕೂಡ ಕರೀತಾರೆ. ಇದಕ್ಕೆ ನಾವು ನಾಳೆ ದಿವಸ ಏನಾದರೂ ಮನಸ್ಸಿನಲ್ಲಿರುವಂಥ ಕಾಮನೆಗಳನ್ನ ಹೇಳಿಕೊಂಡು ಮುಡುಪನ್ನು ಒಂದು ಕಾಯಿ ಮತ್ತು ದುಡ್ಡು 11 ರೂಪಾಯಿ ಆದರೆ ಸಾಕು, ಅದನ್ನು ಒಂದು ಬಟ್ಟೆಯಲ್ಲಿ ಹಳದಿ ಬಟ್ಟೆಯಲ್ಲಿ ಕಟ್ಟಿಟ್ಟು ನಾಳೆ ದಿವಸ ವಿಶೇಷವಾಗಿ ನಿಮ್ಮ ಕಾಮನೆಯನ್ನು ಬೇಡಿಕೊಂಡು ಏಕಾದಶಿ ವ್ರತ ಆಚರಣೆಯನ್ನು ಮಾಡಿದರೆ ಇಷ್ಟಾರ್ಥ ಸಿದ್ಧಿ ಆಗ್ತದೆ ಅಂತ ಹೇಳ್ತೀವಿ. ಯಾಕಂದರೆ ರೋಹಿಣಿ ನಕ್ಷತ್ರದಲ್ಲಿ ಬುಧವಾರ ಬಂದಿರೋದ್ರಿಂದ ಇದಕ್ಕೆ ನಾವು ರೋಹಿಣಿ ವ್ರತ ಅಂತಲೇ ಹೇಳ್ತೀವಿ. ವಿಶೇಷ ಏಕಾದಶಿ ಅದ. ನಿಮ್ಗೆ ಉಪವಾಸ ಯಥಾಶಕ್ತಿ ಎಷ್ಟು ಮಾಡಲಿಕ್ಕಾಗ್ತದೋ ಅಷ್ಟು ಮಾಡ್ಬೋದು. ಈ ಏಕಾದಶಿ ವ್ರತವನ್ನು ನೀವು ಆಚರಣೆಯನ್ನು ಮಾಡಿ ನಾಳೆ ವಿಷ್ಣುವಿನ ಪೂಜೆಯನ್ನು ಮಾಡೋದ್ರಿಂದ ಬಹಳನೇ ಮನೆಗೆ ಒಳ್ಳೆಯದಾಗ್ತದೆ. ಅಷ್ಟೇ ಅಲ್ಲ, ಮಕ್ಕಳಿಗೂ ಕೂಡ ಬಹಳನೇ ಒಳ್ಳೆಯದು ಅಂಥೇಳಿ ಮಕ್ಕಳ ಅಭಿವೃದ್ಧಿಗಾಗಿರ್ಬೋದು ನಾಳೆ ಈ ದಿವಸ ಏಕಾದಶಿ ತಪ್ಪದೇ ಮಾಡಿರಿ. ಇನ್ನು ಬ್ರಹ್ಮವೈವರ್ತ ಪುರಾಣದಲ್ಲಿ ಉಕ್ತವಾಗಿರೋ ಹಾಗೆ ಈ ಏಕಾದಶಿಯ ಮಹತ್ವ ಏನು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಬ್ರಹ್ಮನಾರದ ಸಂವಾದದಲ್ಲಿ ಕಾಮಿಕಾ ಏಕಾದಶಿ ವ್ರತದ ಮಹಿಮೆಯನ್ನು ಶ್ರೀಕೃಷ್ಣದೇವರು ಹೇಳ್ತಾ ಇದ್ದಾರೆ. ಶ್ರೀಕೃಷ್ಣದೇವರು ಜ್ಯೇಷ್ಠ ಪಾಂಡವನಾದಂತಹ ಧರ್ಮರಾಜನಿಗೆ ಉಪದೇಶ ಕೊಟ್ಟಿರುವಂಥ ಈ ಏಕಾದಶಿ ವ್ರತದ ಕಥೆಯನ್ನು ಹೇಳ್ತೀನಿ, ಕೇಳ್ರಿ. ನಾಳೆ ಈ ದಿವಸ ವಿಶೇಷವಾಗಿ ಚತುರ್ಭುಜನಾದಂತಹ ಶಂಖ ಚಕ್ರಗಳ ಪದ್ಮಗಳಿಂದ ಶೋಭಿಸುವಂಥ ಭಗವಂತನ ವಿಷ್ಣುವಿನ ಆರಾಧನೆಯನ್ನು ಮಾಡೋದ್ರಿಂದ, ಯಾಕಂದರೆ ನಾಳೆ ವಿಶೇಷವಾಗಿ ಶ್ರೀಧರ, ಶ್ರೀಕರ, ಮಧುಸೂದನ, ಕೇಶವ ರೂಪದ ಶ್ರೀಕೃಷ್ಣನನ್ನು ಪೂಜಿಸಬೇಕು ಅಂಥೇಳಿ ಪುರಾಣದಲ್ಲಿ ಉಲ್ಲೇಖ ಅದ. ಅದರಲ್ಲೂ ನಾಳೆ ವಿಶೇಷವಾಗಿ ರೋಹಿಣಿ ನಕ್ಷತ್ರ ಶ್ರೀಕೃಷ್ಣ ದೇವರನ್ನು ಪೂಜೆಯನ್ನು ಮಾಡೋದ್ರಿಂದ ವಿಶೇಷ ಫಲ ಅಂಥೇಳಿ ಈ ಏಕಾದಶಿ ವ್ರತನ ನೀವು ಹೆಚ್ಚೇನು ಮಾಡೋದು ಬೇಡ, ಉಪವಾಸವನ್ನು ಮಾಡಿ ಶ್ರೀಕೃಷ್ಣ ದೇವರಿಗೆ ಒಂದು ತುಳಸಿ ದಳವನ್ನು ಅರ್ಪಿಸಿದರೂ ಸಾಕು, ಎಷ್ಟೋ ಮಹಾಪುಣ್ಯ ಪ್ರಾಪ್ತಿ ಆಗ್ತದಂತ. ಅದರಲ್ಲಿ ಮಹಾಪುರಾಣದಲ್ಲಿ ಹೇಳ್ತಾರೆ, ಮಹಾಪರ್ವಕಾಲದಲ್ಲಿ ಸ್ನಾನ ಮಾಡಿದಷ್ಟು ಪುಣ್ಯ ಬರ್ತದೆ. ಮಹಾಕ್ಷೇತ್ರವಾದಂಥ ನೈಮಿಷಾರಣ್ಯದಲ್ಲಿ ಪೂಜಿಸಿದಂಥ ಫಲ ದೊರಕ್ತದೆ. ನಾಳೆ ಈ ದಿವಸ ವಿಷ್ಣು ದೇವರನ್ನು ಉಪವಾಸ ಮಾಡಿ ವಿಷ್ಣು ದೇವರನ್ನು ಪೂಜೆ ಮಾಡಿದರೆ ಅಶ್ವಮೇಧ ಯಾಗದ ಫಲ ಸಮ ಅಂಥೇಳಿ. ವಿಷ್ಣುವಿನ ಸಾನ್ನಿಧ್ಯವಾಗಿರುವಂಥ ಗಂಡಕಿ ನದಿಯಲ್ಲಿ ಸ್ನಾನ ಮಾಡಿದಷ್ಟು ಪುಣ್ಯ ಫಲಪ್ರಾಪ್ತಿ ಆಗ್ತದಂಥ ಇದೇ ಒಂದು ಏಕಾದಶಿಯನ್ನು ಮಾಡೋದ್ರಿಂದ. ಅದಕ್ಕಾಗಿ ನಮ್ಮ ಜನ್ಮಾಂತರದ ಪಾಪವನ್ನು ಕಳ್ಕೊಳ್ಬೇಕು ಅಂದರೆ ಈ ಒಂದು ಕಾಮಿಕಾ ಏಕಾದಶಿ ದಿವಸ, ಅದರಲ್ಲೂ ವಿಶೇಷವಾಗಿ ವಿಶೇಷ ಯೋಗದಲ್ಲಿ ಬಂದಿರೋದ್ರಿಂದ ಏಕಾದಶಿ ಕಥೆಯನ್ನು ಹೇಳ್ತೇನೆ. ಪೂರ್ವದಲ್ಲಿ ಒಬ್ಬ ಅತ್ಯಂತ ಶ್ರೀಮಂತನಾಗಿರುವಂಥ ಜಮೀನ್ದಾರ ಇರ್ತಾನೆ. ಆತನಿಗೆ ಬಹಳನೇ ಸಿಟ್ಟಿರ್ತದೆ, ಕೋಪ, ಅಹಂಕಾರ ಅಷ್ಟೊಂದು ತುಂಬಿ ತುಳ್ಕಾಡ್ತಿರ್ತದೆ. ಹೀಗಿರಬೇಕಾದ್ರೆ ಮನೆಗೆ ಕರೆದಂಥ ಒಬ್ಬ ಶ್ರೇಷ್ಠ ಬ್ರಾಹ್ಮಣ ಪೂಜೆಗೆ ಕರೆದಿರ್ತಾನೆ. ಆ ಬ್ರಾಹ್ಮಣನಿಗೆ ಅಪಮಾನ, ನಿಂದೆಯನ್ನು ಮಾಡಿ ಆತನನ್ನು ಮನಸ್ಸು ನೋಯಿಸ್ಬಿಡ್ತಾನೆ. ಇದರಿಂದ ಅಪಹಾಸ್ಯ ಮಾಡೋದಾಗಲಿ, ಯಾವತ್ತೂ ನೀವು ಬ್ರಾಹ್ಮಣರು ಬೇಡ ಅಂದರೆ ಬಿಟ್ಟು ಬಿಡಬೇಕು, ಆದರೆ ಬ್ರಾಹ್ಮಣರಿಗೆ ಅಪಮಾನ ಮಾಡುವುದಾಗಲಿ, ನಿಂದೆ ಮಾಡುವುದಾಗಲಿ ಮಾಡಲಿಕ್ಕೆ ಹೋಗಬಾರ್ದು. ಯಾಕಂದರೆ ಬ್ರಹ್ಮ ಹತ್ಯಾ ದೋಷ ಬರ್ತದೆ ಅಂತ ನಾನು ಯಾವಾಗಲೂ ಹೇಳ್ತಿರ್ತೀನಿ. ಅದಕ್ಕಾಗಿ ಆ ಬ್ರಾಹ್ಮಣನಿಗೆ ಆತ ಬಾಯಿಗೆ ಬಂದಂತೆ ಬೈಯೋದಾಗಲಿ, ಆತನಿಗೆ ಅಪಹಾಸ್ಯವನ್ನು ಮಾಡ್ತಾನೆ. ಇದರ ಫಲವಾಗಿ ಆತನಿಗೆ ಬ್ರಹ್ಮ ಹತ್ಯಾ ದೋಷಕ್ಕೆ ಗುರಿಯಾಗ್ಬಿಡ್ತಾನೆ. ಮುಂದೆ ಅವ ಬ್ರಹ್ಮಹತ್ಯಾ ದೋಷವನ್ನು ಕಳೆದುಕೊಳ್ಳಲಿಕ್ಕೆ ಎಷ್ಟೊಂದು ಪೂಜೆಗಳಿರ್ತದೆ, ಆದರೆ ಯಾರೂ ಬ್ರಾಹ್ಮಣರು ಆತನ ಮನೆಗೆ ಹೋಗಲಿಕ್ಕೆ ಒಲ್ಲೆ ಅಂತ ಹೇಳಿಬಿಡ್ತಾರೆ. ಇದರಿಂದ ಆ ದೋಷದಿಂದ ನರಳ್ತಾ ಇರುವಂಥ ಆತ ಕಾಡಿನಲ್ಲಿ ಅಲಿಲಿಕ್ಕೆ ಶುರು ಮಾಡ್ತಾನೆ. ಕಾಡಿನಲ್ಲಿ ಅಲಿಯುತ್ತಾ ಇರುವಂತಹ ಸಂದರ್ಭದಲ್ಲಿ ಒಬ್ಬ ತಪಸ್ವಿ ಆತನನ್ನು ನೋಡ್ತಾನೆ. ಯಾಕೆ ಈ ರೀತಿಯಾಗಿ ಓಡಾಡ್ತಿ? ಯಾಕಂದರೆ ಆ ತಪಸ್ವಿಗಳಿಗೆ ಅವನು ಏನು ಮಾಡಿರ್ತಾನೆ ತಪ್ಪು ಅನ್ನೋದು ಅರಿವಾಗ್ಬಿಟ್ಟಿರ್ತದೆ. ಆಗ ಹೇಳ್ತಾರೆ, ಬ್ರಹ್ಮಹತ್ಯಾ ದೋಷದ ಪರಿಹಾರವನ್ನು ನಾನು ತೋರಿಸ್ಕೊಡ್ತೀನಿ, ಆ ರೀತಿಯಾಗಿ ನೀನು ಮಾಡು ಅಂಥೇಳಿ
ಈ ಆಷಾಢ ಮಾಸದಲ್ಲಿ ಬರುವಂಥ ಕೃಷ್ಣ ಪಕ್ಷದ ಏಕಾದಶಿ ಕಾಮಿಕಾ ಏಕಾದಶಿ. ನಿನ್ನ ಕಾಮನೆಯನ್ನು ಹೇಳಿಕೊಂಡು ಈ ಏಕಾದಶಿಯ ದಿವಸ ವಿಷ್ಣುವಿನ ಪೂಜೆಯನ್ನು ಮಾಡಿದರೆ ನೀನು ಮಾಡಿರುವಂಥ ಬ್ರಹ್ಮಹತ್ಯಾ ದೋಷ ನಿನಗೆ ಕಳೀತದ ಅಂಥೇಳಿ ಆತನ ಕೈಯಿಂದ ಏಕಾದಶಿ ವ್ರತವನ್ನು ಮಾಡಿಸಿ ಪೂಜೆಯನ್ನು ಮಾಡಿಸಿ ಆತನಿಗೆ ಪಾಪದಿಂದ ಮುಕ್ತಿಯನ್ನು ಮಾಡ್ತಾರೆ. ಅದಕ್ಕಾಗಿ ಈ ಏಕಾದಶಿ ವ್ರತ ಅತ್ಯಂತ ಶ್ರೇಷ್ಠ ವ್ರತ ಅಂಥೇಳಿ ನೀವು ಮಾಡಿದಂಥ ಅಥವಾ ತಿಳಿಯೋದೋ ಮಾಡಿದಂಥ ಇಷ್ಟೋ ಪಾಪರಾಶಿಗಳು ನಿಮ್ಮಿಂದ ಕಳೀತದೆ ಅಂಥೇಳಿ ಏಕಾದಶಿ ವ್ರತ 3 ದಿವಸದ್ದು ಅಂತ ಹೇಳ್ತೀನಿ. ಇವತ್ತಿನ ದಿವಸ ಅಲ್ಪಾಹಾರ ಅಂದರೆ ರಾತ್ರಿ ಊಟವನ್ನು ಮಾಡಬಾರ್ದು, ಒಂದೇ ಊಟ ಇರ್ತದೆ. ರಾತ್ರಿ ಏನಾದರೂ ತಿಂಡಿ ತಿನ್ಬೋದು. ನಾಳೆ ದಿವಸ ಯಥಾಶಕ್ತಿ ಪೂರ್ಣವಾಗಿ ಉಪವಾಸವನ್ನು ಮಾಡ್ಬೋದು ಅಥವಾ ಅವಲಕ್ಕಿ ತಿಂದಿರ್ಬೋದು. ನಿಮಗೆ ಯಥಾಶಕ್ತಿ ಯಾವ ರೀತಿ ಉಪವಾಸ ಮಾಡಲಿಕ್ಕೆ ಬರುತ್ತೋ ಆ ರೀತಿ ಉಪವಾಸವನ್ನು ಮಾಡಿರಿ. ಅದರ ಮಾರನೇ ದಿವಸ ನೀವು ಬೆಳಗ್ಗೆ ಬೇಗ ಎದ್ದು ಅಡುಗೆಯನ್ನು ಮಾಡಿ ನೈವೇದ್ಯ ಮಾಡಿ ಒಂದು ಊಟ ಇರ್ತದೆ, ನಂತರ ರಾತ್ರಿ ಏನಾದರೂ ತಿಂಡಿ ತಿನ್ಬೋದು. ಇನ್ನು ವಿಶೇಷವಾಗಿ ಈ ಸಂಕಲ್ಪ ಇರ್ತದೆ ಹೇಳ್ತೇನೆ ನೋಡ್ರಿ. ಇವತ್ತು ದಶಮಿ ದಿವಸ ಸಾಯಂಕಾಲ ತುಳಸಿ ಮುಂದೆ ದೀಪವನ್ನು ಹಚ್ಚಬೇಕಾದ್ರೆ ದೇವರ ಮುಂದೆ ನಿಂತುಕೊಂಡು ಮೊದಲು ಸಂಕಲ್ಪ ಮಾಡ್ಕೊಳ್ಬೇಕು. ದಶಮಿ ದಿವಸೇ ಪ್ರಾಪ್ತೆ ವ್ರತಸ್ಥೋಹಂ ಜನಾರ್ದನ ತ್ರಿದಿನಂ ದೇವದೇವೇಶ ನಿರ್ವಿಘ್ನಂ ಕುರು ಕೇಶವ ಅಂಥೇಳಿ ಭಗವಂತ ನಾನು ಮಾಡ್ತಾ ಇರುವಂಥ ಈ ಏಕಾದಶಿ ಪೂರ್ವವಾಗಿ ನಾನು ನಿನಗೆ ಬೇಡ್ಕೊಳ್ತಾ ಇದ್ದೇನೆ. ನನ್ನ ಏಕಾದಶಿ ವ್ರತಕ್ಕೆ ಯಾವುದೇ ಅಡ್ಡಿ ಬರದಂತೆ, 3 ದಿವಸ ಮಾಡುವಂಥ ಈ ಏಕಾದಶಿ ವ್ರತಕ್ಕೆ ಯಾವುದೇ ಅಡ್ಡಿ ಬರದಂತೆ ನನ್ನನ್ನು ಅನುಗ್ರಹಿಸುವಂಥ ಬೇಡ್ಕೊಳ್ಳೋದೇ ಇವತ್ತಿನ ದಶಮಿ ಸಂಕಲ್ಪ ಇರ್ತದೆ. ನಾಳೆ ಬೆಳಗ್ಗೆ ಬೇಗ ಎದ್ದ ತಕ್ಷಣ ನೀವು ನಾಳೆ ತಲೆ ಸ್ನಾನ ಮಾಡಬೇಕಂತ ಏನೂ ಇಲ್ಲ, ಹೆಗಲು ಸ್ನಾನ ಮಾಡಿದರೆ ಸಾಕು. ಅದಕ್ಕಿಂತ ಮುಂಚೆ ಎದ್ದ ತಕ್ಷಣ ದೇವ್ರ ಮುಂದೆ ನಿಂತು ಕೈ ಮುಗಿದು ಬೇಡ್ಕೊಳ್ಬೇಕು. ಏಕಾದಶಾಂ ನಿರಾಹಾರ ಸ್ಥಿತ್ವ ಹನಿ ಪರೇ ಹಯಂ ಭೋಕ್ಷಾಮಿ ಪುಂಡರೇಕಾಕ್ಷ ಶರಣಂ ಮೇ ಭವಾಚ್ಯುತ ಅಂಥೇಳಿ. ಅಂದರೆ ಈ ದಿವಸ ಭಗವಂತ ನಾನು ಏಕಾದಶಿ ವ್ರತವನ್ನು ನನ್ನ ಯಥಾಶಕ್ತಿ ಏಕಾದಶಿ ವ್ರತ ಉಪವಾಸ ನೀವು ಯಾವ ರೀತಿ ಉಪವಾಸ ಮಾಡ್ತೀರಿ ಅಲ್ಲಿ ಹೇಳ್ಕೊಂಡು ಬಿಡಬೇಕು. ಯಾಕಂದರೆ ಭಗವಂತನ ಮುಂದೆ ಯಾವುದೇ ಒಂದು ಮನಸ್ಸಿನಲ್ಲಿ ಇಟ್ಕೊಂಡು ಮಾಡಬಾರ್ದು. ನೀವು ಸ್ವಚ್ಛ ಮನಸ್ಸಿಂದ ಭಗವಂತನ ಹತ್ರ ನಾನು ಈ ರೀತಿ ಉಪವಾಸನ ಮಾಡ್ತಾ ಇದ್ದೀನಿ, ನೀವು ಪೂರ್ಣ ಉಪವಾಸ ಮಾಡ್ತಾ ಇದ್ದರೆ ನಿರಾಹಾರ ಅಂತ ಹೇಳ್ಕೊಳ್ಬೇಕು. ಏನಾದರೂ ತಿಂದು ಮಾಡ್ತಾಯಿದ್ರೆ ಹಾಲು ಹಣ್ಣು ತೆಗೆದುಕೊಂಡು ಮಾಡ್ತಿದ್ರೆ ಹಾಲು ಹಣ್ಣು ತೆಗೆದುಕೊಂಡು ಮಾಡ್ತಾ ಇದ್ದೀನಿ, ಅಥವಾ ಅವಲಕ್ಕಿ ತಿಂದು ವ್ರತ ಯಥಾಶಕ್ತಿ ಉಪವಾಸವನ್ನು ಮಾಡ್ತಾ ಇದ್ದೇನೆ. ಆ ಉಪವಾಸದಿಂದ ನನಗೆ ಯಾವುದೇ ರೀತಿ ತೊಂದರೆ ನನ್ನ ಒಂದು ಜೀವನಕ್ಕೆ ಅಂದರೆ ನಮ್ಮ ದೇಹಕ್ಕೆ ಯಾವುದೇ ತೊಂದರೆ ಆಗದಂತೆ ನೀನು ಅನುಗ್ರಹಿಸು ಅಂತ ಹೇಳಿ ಬೇಡ್ಕೊಳ್ಬೇಕು. ಮಾರನೇ ದಿವಸ ದ್ವಾದಶಿ ದಿವಸ ಬೆಳಗ್ಗೆ ಎದ್ದ ತಕ್ಷಣ ದೇವ್ರ ಹತ್ರ ಬೇಡ್ಕೊಳ್ಬೇಕು. ಪೂಜೆ ಎಲ್ಲ ಮಾಡಿಕೊಂಡು ಬೇಡ್ಕೊಳ್ಬೇಕು. ಅಜ್ಞಾನ ತಿಮಿರಾಂಧಸ್ಯ ವ್ರತಾನಾನೇನ ಕೇಶವ ಪ್ರಸೀದ ಸುಮುಖೋನಾಥ ಜ್ಞಾನ ದೃಷ್ಟಿ ಪ್ರದೋಭವ ಅಂಥೇಳಿ ಪೂಜೆಯನ್ನು ಮಾಡಬೇಕಾದ್ರೆ ಭಗವಂತನಲ್ಲಿ ನಾನು ಅಜ್ಞಾನ ಅನ್ನುವ ಈ ಒಂದು ಏನು ಕತ್ತಲೆಯಲ್ಲಿ ಇದ್ದೇನೆ, ನನ್ನನ್ನು ನೀನು ನನ್ನ ಎಲ್ಲ ಕತ್ತಲೆಯನ್ನು ದೂರ ಮಾಡಿ ಭಗವಂತ ಅಂದರೆ ನಿನ್ನ ದಾರಿಯಲ್ಲಿ ನಾನು ನಡಿಬೇಕು ಅನ್ನೋ ಒಂದು ಧ್ಯಾನ ದೃಷ್ಟಿಯನ್ನು ನನಗೆ ಕೊಡು ಅಂತ ಬೇಡ್ಕೊಳ್ಳೋದೆ ಈ ದ್ವಾದಶಿ ಒಂದು ಸಂಕಲ್ಪ. ಅದಾದಮೇಲೆ ಅಂದರೆ ಏಕಾದಶಿ ದ್ವಾದಶಿ ದಿವಸ ಅಡುಗೆ ನೈವೇದ್ಯ ಎಲ್ಲ ಮುಗಿಸಿ ದೇವರಿಗೆ ಅಕ್ಷತೆಯನ್ನು ಹಾಕಬೇಕಾದ್ರೆ ಹೇಳ್ಕೋಬೇಕು. ಏಕಾದಶಿ ಉಪವಾಸೇನ ದ್ವಾದಶಿ ಪಾರಣೇನ ಚ ಯಥಾರ್ಚಿತಮ್ಮಯ ಪುಣ್ಯಂ ತೇನ ಪ್ರೀಣಾತು ಕೇಶವ ಅಂತ ಹೇಳಿ. ಅಂದರೆ ಏಕಾದಶಿ ಉಪವಾಸ ಮಾಡಿದ್ದೇನೆ, ದ್ವಾದಶಿ ಪಾರಣಿ ಯಥಾಶಕ್ತಿ ಮಾಡಿದ್ದೇನೆ. ಆದ್ದರಿಂದ ನಾನೆಲ್ಲಾದರೂ ಲೋಪವನ್ನು ಮಾಡಿದರೆ ಯಥಾಶಕ್ತಿಯಲ್ಲಿ ಕೆಲವೊಂದು ಸಲ ಲೋಪ ಆಗ್ತದೆ, ಆ ರೀತಿ ಮಾಡಿದರೆ ನನ್ನನ್ನು ಕ್ಷಮಿಸು. 3 ದಿವಸ ಮಾಡಿರುವಂಥ ಏಕಾದಶಿ ವ್ರತಕ್ಕೆ ನನಗೆ ಫಲವನ್ನು ಕೊಡು ಅಂತ ಹೇಳ ಬೇಡ್ಕೊಳ್ಳೋದೇ ಈ ಕೊನೆಯ ಸಂಕಲ್ಪ. ಈ ರೀತಿಯಾಗಿ 3 ಸಂಕಲ್ಪವನ್ನು ನೀವು ಕೇಳಿದರೆ ಸಾಕು, ಹೇಳಬೇಕು ಅಂತ ಏನೂ ಇಲ್ಲ, ಕೇಳಿದರೂ ಸಾಕು. ಇನ್ನು ವಿಶೇಷವಾಗಿ ಏಕಾದಶಿ ದಿವಸ ಒಂದು ದೇವ್ರ ಕಟ್ಟೆ ಮೇಲೆ ರಂಗವಲ್ಲಿಯನ್ನು ಹಾಕಿ ಶಂಖಚಕ್ರ 10 ಶಂಖ 10 ಚಕ್ರ ಅಂತ ಹೇಳ್ತೇನೆ. ಯಾಕಂದರೆ ದಶಾವತಾರ ಸ್ಮರಣೆ ಆಗಿರ್ಬೋದು, ಇಲ್ಲ ಅಂದರೆ 24 ಭಗವಂತನ ಕೇಶವಾದಿ ನಾಮಸ್ಮರಣೆಯನ್ನು ಮಾಡಿಕೊಂಡು ನಿಮಗೆ ಜಾಗ ಇತ್ತಂದರೆ 10 ಹಾಕ್ರಿ, ಇಲ್ಲಾಂದರೆ 24 ಹಾಕ್ರಿ. ಏನೂ ಜಾಗನೇ ಇಲ್ಲ ಅಂದರೆ ಒಂದೇ ಶಂಖ ಒಂದೇ ಚಕ್ರ ನಾನು ಹಾಕಿನಲ್ಲ ಈಗ ರಂಗೋಲಿ ಒಳಗೆ ಹಂಗೆ ಹಾಕಿ ಭಗವಂತನ ಅನುಸಂಧಾನ ಮಾಡಿಕೊಂಡ್ರೂ ಸಾಕು. ಅಲ್ಲಿ 10 ದಶಾವತಾರದ ಅನುಸಂಧಾನ ಮಾಡಿಕೊಂಡು ಒಂದು ಶಂಖ ಅಥವಾ ಒಂದು ಚಕ್ರವನ್ನು ಹಾಕಿ ಮಧ್ಯದಲ್ಲಿ ಒಂದು ಪದ್ಮವನ್ನು ಹಾಕಿ ಭಗವಂತನ ಕೃಷ್ಣಾರ್ಪಣಮಸ್ತು ಅಂದರೂ ಅದು 10 ಶಂಖಚಕ್ರ ಹಾಕಿದಷ್ಟೇ ಪುಣ್ಯ ನಿಮಗೆ ಬರ್ತದೆ. ಈ ರೀತಿಯಾಗಿ ಪೂಜೆಯನ್ನು ಮಾಡಿ ಬೆಳಗ್ಗೆ ಒಂದು ಸಂಕಲ್ಪ ಇರ್ತದೆ, ಸಂಕಲ್ಪ ಹೇಳ್ಕೊಡ್ತೀನಿ.
ಕೈಯಲ್ಲಿ ಅಕ್ಷತೆಯನ್ನು ಹಿಡ್ಕೊಂಡು ಶುಭ ಮುಹೂರ್ತೆ ಆದ್ಯ ಬ್ರಹ್ಮಣತ್ಯ ಪರಾಧೆ ಶ್ರೀ ಶ್ವೇತವರಾಹ ಕಲ್ಪೆ ವೈವಸ್ವತ ಮನ್ವಂತರೆ ಅಷ್ಟಾವಿಂಶತಿತಮೇ ಕಲಿಯುಗೆ ಪ್ರಥಮ ಸಾಧೆ ಜಂಬುದ್ವೀಪೆ ಭರತವರ್ಷೆ ಭರತಖಂಡೇ ದಂಡಕಾರಣ್ಯ ದೇಶೆ ಗೋದಾವರ್ಯಾಃ ದಕ್ಷಿಣತೀರೆ षट्चत्वारिंशदिके एकोनविंशतिशततमे शालिवांशके बौद्धावतार रामक्षेत्रे अस्मिन् वर्तमाने चन्द्रमानेन श्रीक्रोधी नाम संवत्सरे दक्षिणायने ग्रीष्मऋतु आषाढमासे कृष्णपक्षे एकादश्यातिथौ बुधवासरे रोहिणी नक्षत्रे ध्रुवयोगे बालवकरणे कर्काटकमासे एवं गुणविशेषणविशिष्टायां शुभपुण्यतिथौ अस्माकं सह कुटुंबानां सह परिवाराणां क्षेम स्थैर्य विजय अभय आयुः आरोग्य ऐश्वर्यादि अभिवृद्ध्यर्थं समस्ताभ्युदयार्थं च श्री लक्ष्मी सहित विष्णु देवता प्रीत्यर्थं यथाशक्ति यथा ज्ञानेन कामिका एकादशी निमित्य श्री लक्ष्मी सहित विष्णु देवता प्रसाद सिद्ध्यर्थम एकादशी व्रतमहं करिष्ये तदंगत्वेन श्रीमन् महागणपति ಸ್ಮರಣಂಚ ಕರಿಷ್ಯೆ ಅಂತ ಹೇಳಿ ಮೊದಲು ಗಣಪತಿ ಸ್ಮರಣೆಯನ್ನು ಮಾಡಿಕೊಂಡು ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರ್ಮೇ ದೇವಿ ಸರ್ವಕಾರ್ಯೇಷು ಸರ್ವದಾ ಅಂಥೇಳಿ ನಾನು ಮಾಡ್ತಾ ಇರುವಂಥ ಈ ಪೂಜೆಗೆ ಲಕ್ಷ್ಮೀ ಸಹಿತ ನಾರಾಯಣ ದೇವರು ಒಲಿಲಿ ಅಂತ ಬೇಡ್ಕೊಳ್ಬೇಕು. ನಂತರ ಲಕ್ಷ್ಮೀ ಸಹಿತ ವಿಷ್ಣು ದೇವತಾಭ್ಯ ನಮಃ ಆಹ್ವಾನಾರ್ಥೆ ಅಕ್ಷತಾಂ ಸಮರ್ಪ್ಯಾಮಿ. ಒಂದು ಧ್ಯಾನವನ್ನು ಮಾಡ್ಕೊಳ್ಬೇಕು. ವಿಷ್ಣು ದೇವರ ಧ್ಯಾನವನ್ನು ಮಾಡಿಕೊಂಡು ನಂತರ ಪೂಜೆಯನ್ನು ಆಹ್ವಾನಾರ್ಥೆ ಅಕ್ಷತಾಂ ಸಮರ್ಪ್ಯಾಮಿ, ಆಸನಾರ್ಥೆ ಅಕ್ಷತಾಂ ಸಮರ್ಪ್ಯಾಮಿ, ಪಾದಯೋಪಾದ್ಯಂ ಸಮರ್ಪ್ಯಾಮಿ, ಹಸ್ತೆಯವ್ರಿಗಿಂತ 3 ಸಲ ನೀರಿಂದ ಪ್ರೋಕ್ಷಣೆಯನ್ನು ಮಾಡಿಕೊಂಡು ನಂತರ ಗೆಜ್ಜೆ ವಸ್ತ್ರ 20+2 ಗೆಜ್ಜೆ ವಸ್ತ್ರ. ನಿಮ್ಮ ಮನೆಯಲ್ಲಿ ವಿಷ್ಣು ದೇವರ ಯಾವುದೇ ಒಂದು ಫೋಟೋ ಇದ್ದರೂ ಇಡಬೇಕು. ಅಕಸ್ಮಾತ್ ಮನೆಯಲ್ಲಿ ಫೋಟೋ ಇಲ್ಲ ಅಂದರೆ ಕೃಷ್ಣ ದೇವರಿದ್ದರೂ ಇಡ್ಬೋದು, ಅಥವಾ ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ವೆಂಕಟೇಶ್ ಫೋಟೋ ಇದ್ದರೂ ಇಡ್ಬೋದು. ಅದು ವಿಷ್ಣುವಿನ ಅವತಾರ ಯಾವುದೇ ಇದ್ದರೂ ಇಡ್ಬೋದು. ಈ ರೀತಿಯಾಗಿ ಇಟ್ಟು ಪೂಜೆಯನ್ನು ಮಾಡಿಕೊಂಡು ಏಕಾದಶಿ ಉಪವಾಸ ಮಾಡಿ ಮಕ್ಕಳಿಗೋಸ್ಕರ ನಾಳೆ ದಿವಸ ಒಂದು ಹಳದಿ ಬಟ್ಟೆಯಲ್ಲಿ ಒಂದು ತೆಂಗಿನಕಾಯಿ 11 ರೂಪಾಯಿ ಕಟ್ಟಿ ಇಡಬೇಕು. ಏನು ನಿಮ್ಮ ಕಾಮಿಕಾ ಇರ್ತದೋ ಅದನ್ನು ಬೇಡ್ಕೋಬೇಕು. ಇಟ್ಕೊಂಡು ಕಟ್ಟಿ ಅದನ್ನು ಒಂದು ತಟ್ಟೆಯಲ್ಲಿ ಆ ದಿನ ಏಕಾದಶಿ ದಿವಸ ಇಟ್ಟು ಪೂಜೆಯನ್ನು ಮಾಡ್ಕೊಳ್ಬೇಕು. ಒಂದು ವಿಶೇಷವಾದ ಶ್ಲೋಕ ಅದ, ಅದನ್ನು ಹೇಳ್ಕೊಡ್ತೀನಿ. ಕಾಯಿಯನ್ನು ಕಟ್ಟಬೇಕಾದ್ರೆ ಒಂದು ಶ್ಲೋಕ ಅದ, ಆ ಶ್ಲೋಕವನ್ನು ಹೇಳ್ತೀನಿ. ಆ ರೀತಿಯಾಗಿ ಹೇಳಿ ಅದನ್ನು ಕಟ್ಟಬೇಕು. ನಂತರ ಕಟ್ಟಿ ಇಟ್ಟು ಮಾರನೇ ದಿವಸ ಅಡುಗೆ ನೈವೇದ್ಯ ಎಲ್ಲ ಮಾಡಿ ಆಮೇಲೆ ಆ ಒಂದು ಕಟ್ಟಿರ್ತಿರಲ್ಲ ಅದನ್ನು ಎತ್ತಿಡಬೇಕು. ನಾನು ಹೇಳ್ಕೊಡ್ತೀನಿ ಮುಂದೆ ಏನು ಮಾಡಬೇಕು ಅಂತ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಸ್ನೇಹಿತರೆ. ನಾನು ಈಗ ಟ್ರೈನ್ನಲ್ಲಿ ಇದ್ದೆ, ಈ ವಿಡಿಯೋನ ಹಾಕೀನಿ. ನಾವು ಮನೆಗೆ ಹೋದ ತಕ್ಷಣ ಮತ್ತೆ ಶ್ಲೋಕ ಮತ್ತು ಯಾವ ರೀತಿ ಕಟ್ಟಬೇಕು ಅನ್ನೋದನ್ನು ವಿಡಿಯೋ ಮಾಡಿ ಹಾಕ್ತೇನೆ ಅಂತ. ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ. ನಮಸ್ಕಾರ.